ನಿನ್ನ ಮಗನಿಗೆ ಮದುವೆ ಆಗ್ತಾ ಇದೆಯಾ? ಹೌದು, ಅವನಿಗೆ ಈ ಮದುವೆ ಇಷ್ಟ ಇದೆಯಾ ಅಂತ ನೀನು ಕೇಳಿದ್ದೀಯಾ? ನನ್ನ ಮಗ ಯಾವುದೇ ಕಾರಣಕ್ಕೂ ತಂದೆ ತಾಯಿ ಮಾತನ್ನ ಮೀರೋನಲ್ಲ. ಅವನಿಗೂ ಈ ಮದುವೆ ಇಷ್ಟ ಇದೆ. ನಿನ್ನ ಮಾತಿನಲ್ಲಿ ಅರ್ಧ ಸತ್ಯ ಇದೆ, ಅರ್ಧ ಸುಳ್ಳಿದೆ. ನಿನ್ನ ಮಗ ಅಪ್ಪ ಅಮ್ಮನ ಮಾತನ್ನ ಮೀರೋದಿಲ್ಲ ಅಂತಂದ್ಯಲ್ಲ, ಅದು ಸತ್ಯ. ಆದರೆ ನಿನ್ನ ಮಗನಿಗೆ ಈ ಮದುವೆ ಇಷ್ಟ ಇದೆ ಅಂತಂದ್ಯಲ್ಲ, ಅದು ಸುಳ್ಳು. ಯಾಕೆ ಅಂತಂದ್ರೆ ನಿನ್ನ ಮಗ ಇಷ್ಟಪಟ್ಟಿರೋದು ನಮ್ಮ ಮನೆ ಮಗಳನ್ನ. ನಿಮ್ಮ ಮೇಲಿನ ಪ್ರೀತಿ ಗೌರವಕ್ಕೋಸ್ಕರ ಅವನ ಮನಸ್ಸಿನಲ್ಲಿ ಇಷ್ಟ ಇಲ್ಲದೆ ಹೋದರೂ ಕೂಡ ಈ ಮದುವೆಗೆ ಒಪ್ಕೊಂಡಿದ್ದಾನೆ. ನಿಮ್ಮನ್ನ ಅಷ್ಟು ಪ್ರೀತಿಸೋ ಮಗನ ಜೀವನನ ನೀವೇ ಹಾಳು ಮಾಡಬೇಡಿ. ನನ್ನ ಮಗನ ಜೀವನದ ಬಗ್ಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಂಥವ್ರಿಂದ ಹೇಳಿಸ್ಕೊಳ್ಳೋದು ಬೇಕಾಗಿಲ್ಲ. ಈಗ ಇಲ್ಲಿಂದ ಹೋಗ್ತೀರಾ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ? ಖಂಡಿತ ಕೊಡಿ ಸರ್. ತಂಗಿಗೋಸ್ಕರ ಜೈಲ್ಗೆ ಹೋಗಿ ಹಿಂಜರಿತೀವಿ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಇದಪ್ಪ ಮಾತು ಅಂತಂದ್ರೆ ಶಾಬಾಷ್ ಮೊಮ್ಮಗನ, ಶಾಬಾಷ್. ನನ್ನ ಮೊಮ್ಮಗ ಬರೀ ಬಾಯಿ ಮಾತಿಗೆ ಇದನ್ನೆಲ್ಲ ಹೇಳ್ತಾ ಇಲ್ಲ. ಈಗಾಗಲೇ ಅವನು ತನ್ನ ತಂಗಿ ಮೇಲಿರೋ ಪ್ರೀತಿನ ಸಾಬೀತು ಮಾಡಿ ತೋರಿಸಿದ್ದಾನೆ. ಈ ಅಣ್ಣಂದಿರಿಗಿರೋ ಪ್ರೀತಿಯ ಶಕ್ತಿನ ನೀವು ಕುಗ್ಸಕ್ಕಾಗಲ್ಲ. ನಿಮ್ಮ ನಿಲುವು ಸರಿಯಾಗೇ ಇದೆ. ಇನ್ನು ಮುಂದೆ ನಾನು ನಿಮ್ಮ ಜೊತೆ ನಿಲ್ತೇನೆ. ಯಾಕೋ ಮಗಳೇ, ಇಷ್ಟು ಮುದ್ದಾಗಿದೆಯಾ? ನೀನು ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಹಾಗೆ ನೋಡ್ತಿದ್ರೆ ನನ್ನ ದೃಷ್ಟಿನೇ ನಿನಗೆ ಬೀಳತ್ತೆ. ಜಗತ್ ಏನೇ ಅಂದ್ರೂ ಪರವಾಗಿಲ್ಲ, ನಾನು ನಿನಗೆ ಅಮ್ಮನೇ, ನೀನು ನನಗೆ ಮಗಳೇ. ಯಾರು ಏನೇ ಮಾತಾಡ್ಕೊಂಡ್ರು ನಾನು ಮಾತ್ರ ನಿನ್ನಿಂದ ದೂರ ಹೋಗಲ್ಲ. ಹಾಗೇನಾದರೂ ದೂರ ಹೋಗೋದೇ ಆದರೆ ಅದು ನನ್ನ ಜೀವ ಹೋದ್ಮೇಲೆ. ನಾನು ನಿನ್ನನ್ನು ಅಷ್ಟು ಹಚ್ಕೊಂಡಿದ್ದೀನಿ ಮಗಳೇ. ಅಮ್ಮ, ಏನಾದರೂ ಬೇಕಿತ್ತಾ? ಮಗಳ ಜೊತೆ ಮಾತಾಡ್ತಾ ಇದ್ದೀಯಾ? ನಾನು ಇವಳನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಅದು ಅವಳಿಗೆ ಅರ್ಥ ಆಗತ್ತೆ ಬಿಡು. ಪ್ರಪಂಚದಲ್ಲಿ ತಾಯಿಗಿಂತ ಹೆಚ್ಚು ಪ್ರೀತಿಸೋರು ಇನ್ಯಾರಿರೋದಕ್ಕೆ ಸಾಧ್ಯ? ನಿನ್ ಮಾತು ನಿಜ ಪೂರ್ಣಿ. ಯಾರು ಏನೇ ಅಂದ್ರು ಈ ಮಗುಗೆ ನೀನೇ ತಾಯಿ. ಅಂದಾಗೆ ನೀನು ಅವಿ ಒಟ್ಟಿಗೆ ಇರೋ ಫೋಟೋಸ್ ಬೇಕು, ಜೊತೆಗೆ ಆಧಾರ್ ಕಾರ್ಡು, ವೋಟರ್ಸ್ ID ಅದೆಲ್ಲ ಒಂಚೂರು ತಂದ್ಕೊಡು. ಅದೆಲ್ಲ ಯಾಕಮ್ಮ ಈಗ? ನಿನ್ ಮಗಳು ಕೊಡು, ಆಮೇಲೆ ಯಾಕೆ ಅಂತ ಹೇಳ್ತೀನಿ. ಸರಿ, ನಾನು ಹೋಗಿ ತಗೊಂಡು ಬರ್ತೀನಿ. ಅಮ್ಮ, ನೀನು ಹೋಗು. ಪೂರ್ಣಿ ಅಂತ ಅಮ್ಮನ್ ಪಡೆಯೋಕೆ ನೀನ್ ತುಂಬಾ ಪುಣ್ಯ ಮಾಡಿದ್ಯಾ ಕಂದ. ಅಮ್ಮ, ನೀವು ಕೇಳಿದ ಡಾಕ್ಯುಮೆಂಟ್ಸ್ ಇದೆ, ತಗೊಳ್ಳಿ. ಸರಿ, ತಾಯಿ ಮಗಳು ಮಾತುಕತೆನ ಮುಂದುವರಿಸಿ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ. ಡುಮ್ ಡುಮ್ ಡುಮ್. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮಗಳು ಮುಗಿಯದ ಅನುಬಂಧ.
ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರ್ತಾಳಮ್ಮ ಈ ಪ್ರೀತಿಯರ ಮನೆಗೆ ಬೆಳ್ಳಿ ಬೆಳಕ ತರುತ್ತಾಳಮ್ಮ ಮನೆ ತನಕ ಬಂದ ಹೆಣ್ಣು ಈ ಮನೆತನ ಬೆಳಗಲಿ ನಮ್ಮ ಹರಕೆಯು ಫಲಿಸಲಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರು ಕೂಡ ಇವ್ರು ಯಾರು ಹೆದರ್ತಿಲ್ಲ. ನೋಡು, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರು ಈ ಜಾಗನ ಖಾಲಿ ಮಾಡಬೇಕು. ನಿಧಿನ ಮದುವೆ ಆಗೋದಕ್ಕೆ ನನಗಿಷ್ಟ ಇಲ್ಲ ಅಂತ ನೀನೇ ಬಾಯ್ಬಿಟ್ಟು ಹೇಳು. ಅವ್ರಿಗೆ ಇಲ್ಲಿಂದ ತೊಲಗಿ ಅಂತ ವಾರ್ ಮಾಡ್ಬಿಟ್ಟ ಹೋಗು. ನೋಡಿದ್ಯಾ, ನಮ್ಮ ಮಗ ಯಾವತ್ತಿದ್ರು ನನ್ನ ಮಾತೇ ಕೇಳೋದು. ಅವನೇ ಹೋಗಿ ನಿಧಿನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ತನ್ನಿಂದ ತಾನೇ ಅವರು ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನು ಮಾಡ್ತೀರಾ ನೀವೆಲ್ಲರೂ? ನೀವೆಷ್ಟೇ ಹಾಡ್ಬೋದು, ಕುಣಿಬೋದು, ಎಷ್ಟೇ ಹೋರಾಡ್ಬೋದು, ನಮ್ಮ ತಂದೆ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು, ಆದರೆ ಕೊನೆಗೆ ಮದುವೆ ಬಗ್ಗೆ ನಿರ್ಧಾರ ತಗೋಬೇಕಾಗಿರೋದು ನಾನು. ಸರಿಯಾಗಿ ಕೇಳ್ಕೊಳ್ಳಿ, ನಾನು ನಮ್ಮ ತಂದೆ ತಾಯಿ ವಿರುದ್ಧವಾಗಿ ಯಾವತ್ತೂ ನಡ್ಕೊಳ್ಳಲ್ಲ. ನಿಮ್ಮನೆ ಮಗಳನ್ನ ನಾನು ಯಾವತ್ತೂ ಮದುವೆ ಆಗಲ್ಲ.